ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈಂತೀಸ್ ವೆಜ್ ರೆಸಿಪೀಸ್. ಇವತ್ತೊಂದೊಳ್ಳೆ ಕೋಡುಬಳೆ ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಕ್ರಿಸ್ಪಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಅಷ್ಟೇ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಈ ಕೋಡುಬಳೆ ಮಾಡಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ಗಳನ್ನ ನಾವು ಫಾಲೋ ಮಾಡಬೇಕು. ಹಾಗಿದ್ದಲ್ಲಿ ಕೋಡುಬಳೆ ಸಕ್ಕದಾಗಿ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ತಳ ದಪ್ಪ ಇರ್ತಕ್ಕಂತಹ ಪಾತ್ರೆ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪು ಹುರಿಗಡಲೆ, ಇವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಫ್ರೈ ಆಗ್ತಾ ಆಗ್ತಾ ಅದ್ರದ್ದು ಸ್ಮೆಲ್ ಬರುತ್ತೆ. ಹುರಿಗಡಲೆ ಹುರಿತಾ ನೋಡಿ ಬಣ್ಣನೂ ಚೇಂಜ್ ಆಗುತ್ತೆ. ಆವಾಗ ನೀವು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬೌಲ್ಗೆ. ಓಕೆ, ಇದೀಗ ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಇರಬೇಕು. ನಂತರ ಅದೇ ಪಾತ್ರೆಗೆ ಒಣ ಕೊಬ್ಬರಿ ಚಿಕ್ಕ ಚಿಕ್ಕ ತುಂಡುಗಳು ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ನಾನು ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಇದೊಂದು ಟೈಮ್ ಹಿಡಿಯುತ್ತೆ. ಇನ್ನೊಂದು ಸ್ವಲ್ಪ ನೋಡಿಲಿ ಹುರಿತಾ ಹುರಿತಾ ಫ್ಲೇಮನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಹುರಿತಾ ಈ ಹೊಗೆ ಹೋಗ್ತಾ ಇರುತ್ತೆ. ಒಣ ತೆಂಗಿನಕಾಯಿನ ಉರಿಬೇಕಾದ್ರೆ, ಒಣ ಕೊಬ್ಬರಿನ ಉರಿಬೇಕಾದ್ರೆ ಸ್ವಲ್ಪ ಹೊಗೆ ಹೋಗ್ತಾ ಇರುತ್ತೆ, ಅಲ್ಲಿ ಎಣ್ಣೆ ಅಂಶ ಇರುತ್ತಲ್ವ. ಹಾಗೆ ಇದು ನೋಡಿ ಬಣ್ಣ ಚೇಂಜ್ ಆಗ್ತಾ ಬರೋವರೆಗೆ ಕಂಟಿನ್ಯೂ ಆಗಿ ಹುರ್ಕೋತಾ ಬನ್ನಿ. ಇದೀಗ ರೆಡಿ ಆಗಿದೆ. ಇದನ್ನು ಅಷ್ಟೇ ಹುರ್ಕೊಂಡ್ಮೇಲೆ ಅದೇ ಪಾತ್ರೆಗೆ, ಹುರಿಗಡಲೆ ಪಾತ್ರೆಗೆ ಹಾಕ್ಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಓಕೆ, ಇದೀಗ ಅಕ್ಕಿ ಪುಡಿ 1.5 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಹಾಗೆ ಮೈದಾ 1/4 ಕಪ್ಪು. ಈಗ ಸ್ಟವನ್ನು ಆನ್ ಮಾಡಿಕೊಂಡು ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನ ಫ್ರೈ ಮಾಡ್ತಾ ಬರಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀವು ಕಂಟಿನ್ಯೂಸ್ ಆಗಿ ಇದನ್ನ ಕದಡ್ತಾ ಬರಬೇಕು. ಇದು ಹುರಿತಾ ಹುರಿತಾ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೆ ನೀವು ಕಂಟಿನ್ಯೂ ಆಗಿ ಹುರಿತಾ ಬನ್ನಿ. ಇದು ಒಂದು 5ರಿಂದ 6 ನಿಮಿಷದವರೆಗೆ ಟೈಮ್ ತಗೊಳುತ್ತೆ ಹುರಿಬೇಕಾದ್ರೆ. ಹುರಿದಾದ್ಮೇಲೆ ಏನಾಗುತ್ತೆ, ಕೈಯಲ್ಲಿ ಮುಟ್ಟಿದ್ರೆ ಆ ಪುಡಿ ಕೈಗೆ ಅಂಟ್ಕೊಳ್ಳಲ್ಲ. ಅಲ್ಲಿವರೆಗೆ ನೀವು ಇದನ್ನ ಹುರಿತಾ ಬನ್ನಿ. ಹುರಿದ ನಂತರ ಇದನ್ನ ನೀವೇನು ಮಾಡಬೇಕು, ಸ್ಟವನ್ನು ಆಫ್ ಮಾಡಿಕೊಂಡು ಈ ಪುಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ನೀವು ಒಂದು ತಟ್ಟೆಗೆ ಹಾಕಿ ಇಟ್ಕೋಬೇಕು. ಈಗ ನೋಡಿ ಹುರಿಗಡಲೆ ಮತ್ತು ತೆಂಗಿನಕಾಯಿ, ಒಣ ತೆಂಗಿನಕಾಯಿ ಎರಡನ್ನ ರೋಸ್ಟ್ ಮಾಡ್ಕೊಂಡಿದ್ದೆಲ್ಲ ಇದನ್ನ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡಿಕೊಂಡು ಬರಬೇಕು. ನೋಡಿ ಕಂಪ್ಲೀಟಾಗಿ ಪುಡಿ ಆಗಿದೆ. ಇದನ್ನೀಗೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದೀಗ ಹುರಿದಿಟ್ಕೊಂಡಿರ್ತಕ್ಕಂತಹ ಪುಡಿ, ಡ್ರೈ ರೋಸ್ಟ್ ಮಾಡಿರುವ ಅಕ್ಕಿ ಪುಡಿ ಮತ್ತು ಮೈದಾ ಇವೆರಡನ್ನ ಹಾಕ್ಕೊಂಡು 1 ಟೀ ಸ್ಪೂನ್ ನಾನಿಲ್ಲಿ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಖಾರ ಬೇಕಾದರೆ ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಗೆ ಹಿಂಗನ್ನು ಹಾಕೋತಾ ಇದ್ದೀನಿ 1/4 ಟೀ ಸ್ಪೂನಷ್ಟು. ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಟೀ ಸ್ಪೂನಷ್ಟು ನಾನು ಉಪ್ಪನ್ನು ಬಳಸ್ಕೊಂಡಿದ್ದೀನಿ. ಈಗೊಂದು ಸ್ವಲ್ಪ ಹಾಕ್ಕೊಂಡು ಪುಡಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪುಡಿ ಕಲಿಸ್ಕೋಬೇಕಾದ್ರೆ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಈಗ ಮಿಕ್ಸ್ ಮಾಡಿದ್ಮೇಲೆ ಪುಡಿನ ಒಂದು ಸ್ವಲ್ಪ ಟೇಸ್ಟ್ ಚೆಕ್ ಮಾಡಿ ಉಪ್ಪು ಬೇಕಿದ್ದಲ್ಲಿ ನೀವು ಹಾಕ್ಕೊಳ್ಳಿ. ಇವಾಗ ಇದು ಮೇಯ್ನ್ ಇಂಗ್ರೀಡಿಯೆಂಟ್. ನೀವು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಇಲ್ಲಿ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಕೋಡುಬಳೆ ಗರ್ಗರಿಯಾಗಿ ಬರೋದು. ಓಕೆ, ಇದೀಗ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊಬಿಡಿ. ಸ್ಪೂನಲ್ಲಿ ಕಲಿಸ್ಕೊಂಡ ನಂತರ ಅದು ಎಲ್ಲ ಪುಡಿ ಎಲ್ಲ ಎಣ್ಣೆ ಮಿಕ್ಸ್ ಆಗಬೇಕಲ್ವ. ಹಾಗಾಗಿ ನಾನೇನು ಮಾಡ್ತೀನಿ, ಕೈನಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಅಗಲವಾಗಿರುವ ಪಾತ್ರೆಗೆ ಹಾಕ್ಕೊಂಡು ಇದನ್ನ ಕಲಿಸ್ಕೊಳ್ಳೋಕ್ಕೆ ಸುಲಭವಾಗುತ್ತೆ. ಓಕೆ, ನೋಡಿಲಿ ಕೈಯಲ್ಲಿ ಹಿಡಿದಾಗ ಈ ರೀತಿಯಾಗಿ ಗಂಟು ಹಿಂಗೆ ಹಿಡಿದು ಬರಬೇಕು, ಒಂದು ಹಿಡಿ ಹಿಡಿದು ಬರಬೇಕು. ಈಗ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಹಾಕ್ಕೊಂಡ್ರೆ ಎಲ್ಲ ಕೈಗೆಲ್ಲ ಅಂಟ್ಕೊಬಿಡುತ್ತೆ. ಹಾಗಾಗಿ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ. ಇದು ನಾದ್ಕೋತ ಏನಾಗುತ್ತೆ,
ಆ ಕಡೆ ತುಂಬಾನು ಗಟ್ಟಿನೂ ಇರಬಾರ್ದು, ಆ ಕಡೆ ತುಂಬಾನು ಸ್ಟಿಕ್ಕಿಯಾಗಿ ಇರಬಾರ್ದು. ಒಂದು ಮೀಡಿಯಂ ಹದದಲ್ಲಿ ನೀವು ಈ ಕಣಕನ ರೆಡಿ ಮಾಡ್ಕೋಬೇಕು. ನೋಡಿ, ಈಗ ಹಿಟ್ಟು ರೆಡಿ ಆಗಿದೆ. 1 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ಒಂದ್ಸತಿ ಕೈಯಲ್ಲಿ ಈ ಥರ ಸವರ್ಕೊಂಡು ಚೆನ್ನಾಗಿ ಇನ್ನೊಂದ್ಸತಿ ನಾದ್ಕೊಳ್ಳಿ. ಇದೀಗ ನಾದ್ಕೊಂಡ ನಂತರ ಇನ್ನೂ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಬಿಸಿ ಎಣ್ಣೆಯನ್ನೇ ಹಾಕೋಬೇಕು. ಓಕೆ, ಹಾಕೊಂಡ್ಮೇಲೆ ಇದೀಗ ಏನು ಮಾಡ್ತಾ ಇದ್ದೀನಿ, ಸೈಡೆಲ್ಲ ಚೆನ್ನಾಗಿ ತಟ್ಬಿಟ್ಟು ಎಣ್ಣೆನ ಸವರಿ ಇಟ್ಬಿಟ್ಟು ಇದನ್ನ ಒಂದು 15 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಆವಾಗ ಎಣ್ಣೆ ಎಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಓಕೆ, ಈಗ 15 ನಿಮಿಷ ಆಗಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಪ್ಲಸ್ ನೋಡಿಲಿ, ಹಿಟ್ಟು ಕಂಪ್ಲೀಟಾಗಿ ಒಡಕೊಡಕ್ಕೆ ಬರಬಾರ್ದು. ಒಡಕೊಡಕ್ಕೆ ಏನಾದರೂ ಬಂತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆವಾಗ ಸಾಫ್ಟಾಗಿ ಬರುತ್ತೆ ಡೋ. ಇವಾಗ ನಾನು ಒಂದು ನೀವು ವುಡನ್ ಪೀಸ್ ಇದ್ರೂ ಆಗುತ್ತೆ, ಇಲ್ಲಾಂದರೆ ಪ್ಲಾಸ್ಟಿಕ್ ಶೀಟ್ ಇದ್ರೂ ನಡೆಯುತ್ತೆ, ಇಲ್ಲಾಂದರೆ ಕೆಳಗಡೆ ಹಾಗೇ ಕ್ಲೀನಾಗಿ ಒರೆಸ್ಬಿಟ್ಟು ಕಿಚನ್ ಟಾಪ್ ಇದೆ ಅಲ್ವಾ, ಅಲ್ಲಿ ಒರೆಸ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ನಾದ್ತಾ ಸಾಫ್ಟಾಗಿ ಬರಬೇಕು. ಓಕೆ, ಇದೀಗ ಒಂದು ಪೋರ್ಷನ್ನ ಡಿವೈಡ್ ಮಾಡಿಕೊಂಡು ನಾನು ಕ್ಲೀನಾಗಿ ಇದನ್ನ ನಾದ್ಕೋತಾ ಬರ್ತಾ ಇದ್ದೀನಿ. ಇದು ಎಷ್ಟು ನೀವು ಸಾಫ್ಟ್ ಮಾಡ್ತೀರೋ ಅಷ್ಟು ಕೋಡುಬಳೆ ಚೆನ್ನಾಗಿ ಬರುತ್ತೆ. ಇದನ್ನು ಬೌಲಲ್ಲಿ ಇಟ್ಬಿಡ್ತೀನಿ. ನಿಂಬೆ ಗಾತ್ರದಷ್ಟು ಚಿಕ್ಕ ಒಂದು ಬಾಲ್ ಶೇಪ್ ತಗೊಂಡು ಇದನ್ನು ಕೆಳಗಡೆ ವುಡನ್ ಪೀಸು ಯಾವುದಾದ್ರೂ ನಿಮ್ಮ ಕ್ಲೀನಾಗಿ ನಿಮ್ಗೆ ಯಾವುದು ಕಂಫರ್ಟ್ ಇದೆ ಅದ್ರ ಮೇಲೆ ಹಾಕ್ಕೊಂಡು ಈ ರೀತಿಗೆ 2 ಕೈಯಲ್ಲಿ ಕ್ಲೀನಾಗಿ ರೋಲ್ ಮಾಡ್ತಾ ಬನ್ನಿ. ಒಂದು ಕಡ್ಡಿ ಆಕಾರ ಬರುವವರೆಗೆ ನೀವು ಇದನ್ನ ರೋಲ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಎರಡೂ ಈಕ್ವಲ್ ಶೇಪಲ್ಲಿ ಇಟ್ಕೊಳ್ಳಿ. ಆವಾಗ ಎಲ್ಲ ಕೋಡುಬಳೆಗಳು ಒಂದೇ ಸೈಜಲ್ಲಿ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಟಿಪ್ ನಿಮಗೆ. ಎಲ್ಲನೂ ಈ ತರ ಕಟ್ ಮಾಡಿ ಒಂದು ರೋಲ್ ಮಾಡಿಬಿಟ್ಟು ಈ ರೀತಿಗೆ ಕಟ್ ಮಾಡ್ಕೊಳ್ಳಿ. ಫಸ್ಟ್ ಮೊದಲೇ ಈ ರೀತಿ ಕಟ್ ಮಾಡಿ ಇಟ್ಕೊಬಿಟ್ರೆ ಎಲ್ಲ ಒಂದೇ ಶೇಪಲ್ಲಿರುತ್ತೆ. ಕೋಡುಬಳೆನ ಒಂದೇ ಶೇಪಲ್ಲಿ ಮಾಡೋಕ್ಕೆ ಸುಲಭವಾಗಿರ್ತಕ್ಕಂತಹ ಟಿಪ್ ನಂಬರ್ 1. ಇವಾಗ ಇದನ್ನ ರೌಂಡ್ಗೆ ರಿಂಗ್ ಥರ ಶೇಪ್ ಮಾಡಿ ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ರೆ ಕೋಡುಬಳೆ ರೆಡಿ. ಸುಲಭ ಅಲ್ವಾ? ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ಇನ್ನೊಂದು ಮೆಥಡು, ಒಂದು ಸ್ವಲ್ಪ ಮೀಡಿಯಂ ಗಾತ್ರದ ಹಿಟ್ಟನ್ನು ತಗೊಂಡು ಫಸ್ಟು ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಇಟ್ಕೊಳ್ಳಿ. ರೋಲ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಸ್ಲೈಸಸ್ ಮಾಡ್ಕೊಳ್ಳಿ. ಸ್ಲೈಸಸ್ ಮಾಡ್ಕೊಂಡ ನಂತರ ಇದನ್ನೊಂದು ಸಪ್ರೇಟ್ ಸೈಡಿಗೆ ಇಟ್ಬಿಟ್ಟು ಚಿಕ್ಕ ಚಿಕ್ಕ ಗೋಲಿಕಾರ ತಗೊಂಡು ಈ ರೀತಿಯಾಗಿ ರೋಲ್ ಮಾಡ್ಕೋತಾ ಬನ್ನಿ. ಎಷ್ಟು ಬೇಕೋ ಅಷ್ಟೇ ನಿಮಗೆ ಸೈಜು ಸಿಗುತ್ತೆ. ಚಿಕ್ಕ ಕೋಡುಬಳೆನೂ ಮಾಡ್ಕೋಬೋದು, ಹಾಗೆ ದೊಡ್ಡ ಗಾತ್ರದಲ್ಲೂ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಕಟ್ ಮಾಡಿ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ಮಾಡಿರೋದಲ್ವಾ. ನೋಡಿ, ಈ ರೀತಿಯಾಗಿನೂ ಮಾಡ್ಕೊಳ್ಳಿ. 2 ಥರನೂ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸುಲಭವಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ, ಎಲ್ಲೂ ಬ್ರೇಕಪ್ ಆಗಲ್ಲ. ಇದು ಹಿಟ್ಟನ್ನು ಯಾವಾಗಲೂ ಕವರ್ ಮಾಡಿ ಇಟ್ಕೊಳ್ಳಿ, ಆವಾಗ ಡ್ರೈ ಆಗಲ್ಲ. ಹಿಟ್ಟನ್ನು ನೀವು ಕೋಡುಬಳೆ ಮಾಡಿದ್ಮೇಲೂ ಅಷ್ಟೇ ಒಂದು ಒದ್ದೆ ಬಟ್ಟೆಯಲ್ಲಿ ಕಂಪ್ಲೀಟಾಗಿ ಮುಚ್ಚಿಟ್ಬಿಡಿ, ಆವಾಗ ಡ್ರೈ ಆಗಲ್ಲ, ಒಡ್ಕೊಡಕ್ಕೂ ಬರಲ್ಲ. ಇವಾಗ ಇದನ್ನೆಲ್ಲ ಫಸ್ಟ್ ರೆಡಿ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ನಾನು ಹಾಕಿ ಇಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಪ್ಲೇಟಲ್ಲಿ ಹಾಕಿ ಇಟ್ಕೋಬೇಕು. ಈಗ ಒಂದು ಬ್ಯಾಚ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ನಾನು ಮೊದಲೇ ಅಂದರೆ ಒಂದು 5 ನಿಮಿಷಕ್ಕೆ ಮುಂಚೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಒಂದು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆನ ಇಟ್ಕೊಂಡು ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನೀವು ಕೋಡುಬಳೆನ ಒಂದು ಸಣ್ಣ ಪೀಸ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಚೆನ್ನಾಗಿ ಅದು ಮೇಲೆ ಎದ್ದು ಬಂದರೆ ಎಣ್ಣೆ ಕಾದಿದೆ. ಇವಾಗ ಕಾದಿದೆ. ನಾನಿವಾಗ ಕೋಡುಬಳೆನ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಈ ಕೋಡುಬಳೆನ ನೀವು ಎಣ್ಣೆಗೆ ಹಾಕಿ ಕರಿಬೇಕಾದ್ರೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನೀವು ಕರಿಬೇಕು. ಎರಡು ಸೈಡು ತಿರುವಿ ಹಾಕ್ಕೊಂಡು ಒಂದು ಕಂದು ಬಣ್ಣ ಬರುವವರೆಗೆ ನೀವು ಇದನ್ನ ಕರಿತಾ ಬನ್ನಿ.
ಕಡಿಮೆ ಉರಿಯಲ್ಲಿ ಇಟ್ಟುಕೊಂಡೇ ಕೋಡುಬಳೆಯನ್ನು ನೀವು ತಯಾರು ಮಾಡಬೇಕು. ಓಕೆ, ಇದೀಗ ರೆಡಿ ಆಗಿದೆ ಫ್ರೆಂಡ್ಸ್. ನೋಡ್ಕೊಂಡ್ರಲ್ಲ ಎಷ್ಟು ಈಸಿಯಾಗಿ ಕೋಡುಬಳೆನ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಅಂತ. ಹಬ್ಬ ಟೈಮಲ್ಲೆಲ್ಲ ಆರಾಮಾಗಿ ಈ ರೆಸಿಪಿಯನ್ನು ನೋಡಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿದೆ, ಹಾಗೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಈ ಕ್ರಿಸ್ಪಿ ಪರ್ಫೆಕ್ಟ್ ಟೆಕ್ಸ್ಚರ್ ಬರಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹಾಕಿರ್ತೀನಿ, ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, 100% ಶ್ಯೂರ್. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.